ಗೂಗಲ್ ಪೇ, ಫೋನ್ ಪೇ ಸೇರಿದಂತೆ ಈ ಆನ್ಲೈನ್ ವಹಿವಾಟಿನಲ್ಲಿ ಒಂದಿಷ್ಟು ವ್ಯತ್ಯಯವಾಗುವಂತಹ ಸಾಧ್ಯತೆ ಇದೆ. ಏಪ್ರಿಲ್ 1ರಿಂದ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಅಂಥೇಳಿ ನೋಡ್ತಾ ಹೋಗೋಣ. ನಿಮ್ಮ UPI ಕೆಲಸ ಮಾಡದಿರಬಹುದು. ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳ ಡಿಲೀಟ್ಗೆ ಸೂಚನೆಯನ್ನು ಈಗ ಪಾಸ್ ಮಾಡಲಾಗಿದೆ. ಬ್ಯಾಂಕ್ ಮತ್ತು UPI ಅಪ್ಲಿಕೇಶನ್ ಸಂಸ್ಥೆಗಳಿಗೆ ಸೂಚಿಸಿರುವಂತಹ NPCI ಸೈಬರ್ ಕ್ರೈಮ್ಗಳು ಹೆಚ್ಚಳವಾಗ್ತಾ ಇದೆ. ತಾಂತ್ರಿಕ ದೋಷವನ್ನು ಸರಿಪಡಿಸಿಕೊಳ್ಳಿ ಅನ್ನುವಂತಹ ಸೂಚನೆ ಪಾಸ್ ಆಗಿದೆ. ಟೆಲಿಕಾಂ ಸಂಸ್ಥೆಗಳು ನಿಷ್ಕ್ರಿಯ ಸಂಖ್ಯೆಗಳನ್ನು ಬೇರೆಯವರಿಗೆ ಕೊಟ್ಟರೆ ಇದರಿಂದ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ UPI ತಾಂತ್ರಿಕ ದೋಷ ಉಂಟಾಗುವಂತಹ ಸಾಧ್ಯತೆ ಇರುವಂತಹದ್ದು ಏಪ್ರಿಲ್ 1ರಿಂದ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅನ್ನುವಂತಹದ್ದು ಇದರಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಈಗ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಏಪ್ರಿಲ್ 1ರಿಂದ ಈ ಆನ್ಲೈನ್ ವಹಿವಾಟಿನಲ್ಲಿ ಸ್ವಲ್ಪ ವ್ಯತ್ಯಯವಾಗಬಹುದು ಅನ್ನುವಂತಹ ವಿಚಾರ ಯಾಕಾಗಿ, ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಹೇಳಿ. ಪ್ರೇಮ್, ಎಲ್ಲರಿಗೂ ಕೂಡ ಈ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಯಾರ ಮೊಬೈಲ್ ಸಂಖ್ಯೆ ಹಳತಾಗಿದೆ ಅಥವಾ ಔಟ್ಡೇಟೆಡ್ ಆಗಿದೆ ಅಥವಾ ಬಳಕೆಯಲ್ಲಿಲ್ಲ, ಚಾಲನೆಯಲ್ಲಿಲ್ಲ, ಈ ರೀತಿಯಾದಂಥ ಮೊಬೈಲ್ ಸಂಖ್ಯೆಗಳನ್ನು ಈ ಹಿಂದೆ ರಿಜಿಸ್ಟರ್ ಮಾಡಿಕೊಂಡು ಅದರ ಅಡಿಯಲ್ಲಿ UPI ಅಥವಾ ಬ್ಯಾಂಕ್ ಖಾತೆಗಳನ್ನು ಬಳಕೆ ಮಾಡ್ತಾ ಇದ್ರೆ ಅವರ ವಹಿವಾಟುಗಳಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳಿದ್ದಾವೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈಗ ಬ್ಯಾಂಕ್ಗಳಿಗೆ ಮತ್ತು UPI ಅಪ್ಲಿಕೇಶನ್ಗಳನ್ನು ನಡೆಸುವಂಥ ಸಂಸ್ಥೆಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ನೋಟಿಸ್ ರೀತಿಯಲ್ಲಿ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು ಸಕ್ರಿಯವಲ್ಲದ ಮೊಬೈಲ್ ಸಂಖ್ಯೆಗಳು ಲಿಂಕ್ ಆಗಿರುವಂತಹ ಬ್ಯಾಂಕ್ ಖಾತೆಗಳು ಮತ್ತೆ UPI ಐಡಿಗಳನ್ನು ನಿಷೇಧ ಮಾಡಬೇಕು, ನಿಷ್ಕ್ರಿಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾಕೆ ಅಂದ್ರೆ ಈ ಹಿಂದೆ ನನ್ನ ಹತ್ರ ಯಾವುದಾದ್ರೂ ಒಂದು ಸಂಖ್ಯೆ ಇದ್ರೆ, ಮೊಬೈಲ್ ಸಂಖ್ಯೆ ಇದ್ರೆ, ಅದರ ಅಡಿಯಲ್ಲಿ ನಾನು ಬ್ಯಾಂಕ್ ಖಾತೆಯನ್ನ ಮತ್ತೆ UPI ಐಡಿಗಳನ್ನ ಲಿಂಕ್ ಮಾಡ್ಕೊಂಡಿರ್ತೀವಿ. ಕೆಲವು ಸರ್ಟನ್ ವರ್ಷಗಳಾದ ಬಳಿಕ ಕಾರಣಾಂತರಗಳಿಂದ ಮೊಬೈಲ್ ಕಳೆದೋಯ್ತು ಅಥವಾ ಇನ್ಯಾವುದೋ ಕಾರಣಾಂತರಗಳಿಂದ ಮೊಬೈಲ್ ಸಂಖ್ಯೆಯನ್ನ ಬದಲಾಯಿಸುವಂತ ಕೆಲಸವನ್ನ ಮಾಡಿರ್ತೀವಿ. ಆದ್ರೆ ಮೊಬೈಲ್ ಸಂಖ್ಯೆ ಬದಲಾಯಿಸಿದ ಬಳಿಕವೂ ಕೂಡ ಇವುಗಳನ್ನ ನಮ್ಮ ಆರ್ಥಿಕ ವಹಿವಾಟುಗಳು ನಡೆಸುವಂತ ಸಂಖ್ಯೆಗಳ ಜೊತೆಗೆ ನಾವು ಬದಲಾಯಿಸಿಕೊಂಡಿರಲ್ಲ. ಫಾರ್ ಎಕ್ಸಾಂಪಲ್ ಅದು UPI ಐಡಿ ಆಗಿರ್ಬೋದು, ಬ್ಯಾಂಕ್ ಖಾತೆ, ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ ನಂಬರ್ ಅನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ, ಅದನ್ನ ಕೂಡ ನಾವು ಮಾಡ್ಕೊಂಡಿರಲ್ಲ. ಸೊ ನಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಳೆ ನಂಬರ್ ಏನಿರುತ್ತೆ ಅದು ಹಾಗೆಯೇ ಉಳ್ಕೊಂಡಿರುತ್ತೆ, ಹೊಸ ನಂಬರ್ಗೆ ಅಪ್ಡೇಟ್ ಆಗಿರಲ್ಲ. ಸೊ ಇದು ಅಪ್ಡೇಟ್ ಆಗದೆ ಇರುವಂತ ನಂಬರ್ ಕಂಟಿನ್ಯೂಟಿ ಆದಂತ ಸಂದರ್ಭದಲ್ಲಿ ಒಂದು ಸರ್ಟನ್ ಟೈಮ್ ಆದ ಬಳಿಕ ಮೊಬೈಲ್ ಟೆಲಿಕಾಂ ಕಂಪನಿಗಳೇನಿದಾವೆ ನಿಷ್ಕ್ರಿಯ ಆಗಿರುವಂತಹ ಸಂಖ್ಯೆಗಳನ್ನ ಮತ್ತೆ ಬೇರೆಯವರಿಗೆ ನೀಡುವಂತ ಕೆಲಸವನ್ನ ಮಾಡುತ್ತೆ. ಒಂದ್ ವೇಳೆ ಈ ರೀತಿಯಾಗಿ ಬೇರೆಯವರಿಗೆ ನೀಡಿದಂತ ಸಂದರ್ಭದಲ್ಲಿ ಇದು ಬೇರೆ ಬೇರೆ ರೀತಿಯಾದಂತಹ ಹಣಕಾಸು ವಂಚನೆಗಳಿಗೆ ಕಾರಣ ಆಗಬಹುದಾದಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿ ಸಕ್ರಿಯವಲ್ಲದ ಮೊಬೈಲ್ ಸಂಖ್ಯೆಗಳು ಏನಿದಾವೆ ಅವುಗಳು ಅದರಿಂದ ಆಕ್ಟಿವ್ ಆಗಿರುವಂತಹ ಅಕೌಂಟ್ಗಳನ್ನ ಗುರುತಿಸಿ ಡಿಆಕ್ಟಿವೇಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಏಪ್ರಿಲ್ 1ರಿಂದ ಇದು ಏನು ನಿಯಮ ಜಾರಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಪ್ರತಿ ವಾರವೂ ಕೂಡ ಬ್ಯಾಂಕ್ಗಳು ಮತ್ತೆ UPI ಅಪ್ಲಿಕೇಶನ್ ನಡೆಸುವಂತ ಸಂಸ್ಥೆಗಳು ನಿಷ್ಕ್ರಿಯವಾಗಿರುವಂತ ಬ್ಯಾಂಕ್ ಏನು ಮೊಬೈಲ್ ನಂಬರ್ಗಳನ್ನ ಗುರುತಿಸಿ ಅದನ್ನ ಡಿಆಕ್ಟಿವೇಟ್ ಮಾಡಲಿಕ್ಕೆ ಶುರು ಮಾಡ್ತವೆ. ಹೀಗಾಗಿ ಈ ಹಳೆ ನಂಬರ್ಗಳನ್ನ ಯೂಸ್ ಮಾಡಿಕೊಂಡು ಯಾರೆಲ್ಲ ಅಕೌಂಟ್ಗಳನ್ನ ಯೂಸ್ ಮಾಡ್ತಿದ್ದಾರೆ ಅವ್ರಿಗೆ ಒಂದಿಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಪ್ರೇಮ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.